ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಮುಂದಿನ ವಾರದಲ್ಲೇ ಗೃಹಲಕ್ಷ್ಮಿ ಕಂತಿನ ಹಣ ರಿಲೀಸ್ ಮಾಡೋದಾಗಿ ರಾಜ್ಯ ಸರ್ಕಾರ ತಿಳಿಸಿದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮುಂದಿನ ವಾರ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಸೋಮವಾರದಿಂದ ಶನಿವಾರದ ಒಳಗಡೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಗೃಹಲಕ್ಷ್ಮಿಯ ಈ ಒಂದು ಗ್ಯಾರಂಟಿ ಯೋಜನೆ ಕುರಿತಾಗಿ ಈಗಾಗಲೇ ಸಾಕಷ್ಟು ಪರವಿರೋಧ ಚರ್ಚೆಗಳಾಗಿತ್ತು. ಇಲ್ಲ, ಹಣ ಕೊಟ್ಟು ಬಿಟ್ಟಿದ್ದೇವೆ, ಯಾವುದನ್ನು ಉಳಿಸ್ಕೊಂಡಿಲ್ಲ ಅಂತ ಮೊದಲು ಹೇಳಿದ್ರು. ಅದಾದ ಮೇಲೆ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಈ ಒಂದು ಎಲ್ಲ ದಾಖಲೆಗಳನ್ನು ನೀಡಿ ಹಣ ರಿಲೀಸ್ ಆಗಿಲ್ಲ ಅಂದಾಗ ಮತ್ತೆ ತಪ್ಪೊಪ್ಪಿಕೊಂಡಿದ್ರು. ಇದರ ಬಗ್ಗೆ ಈಗಾಗಲೇ ಮತ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ವಾರ ಹಣ ರಿಲೀಸ್ ಆಗುತ್ತೆ, ಗೃಹಲಕ್ಷ್ಮಿಯರಿಗೆ ಸೇರುತ್ತೆ ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸದನದಲ್ಲಿ ಹೇಳಿದ್ದಾರೆ. ಎಸ್, ಈಗಾಗಲೇ ಇದರ ಕುರಿತಾದಂತಹ ಚರ್ಚೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಸದನದಲ್ಲಿ ತಪ್ಪೊಪ್ಪಿಕೊಂಡಿದ್ರು. ಇಲ್ಲ, ನನಗೆ ಅಧಿಕಾರಿಗಳಿಂದ ಏನು ಮಾಹಿತಿ ಸಿಕ್ಕಿತ್ತೋ ಅದನ್ನು ಮಾತ್ರ ನಾನು ಹೇಳಿದ್ದೆ, ನಾನು ಕೂಡ ಪರಿಶೀಲನೆ ಮಾಡೋದಕ್ಕೆ ಹೋಗಿರಲಿಲ್ಲ, ಅದರ ಕುರಿತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಕೂಡ ಹೇಳಿದ್ರು. ಅದಾದ ಮೇಲೆ ಬಿಜೆಪಿ ನಾಯಕರು ಸಚಿವೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ವೇನು ಅಂತ ಹೇಳಿ ಜೋರು ಮಾಡಿದಾಗ, ಕೂಗಾಟ ನಡೆಸಿದಾಗ, ಇದಕ್ಕೆ ನಿಮಗೆ ನೋವಾಗಿದ್ರೆ ನನ್ನ ಮಾತಿನಿಂದ ನಾನು ಕ್ಷಮೆ ಕೂಡ ಕೇಳ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ತಿಳಿಸಿದ್ರು. ಅದಾದ ನಂತರ ಇವತ್ತಿನ ಬೆಳವಣಿಗೆಯ ಪ್ರಕಾರ ಮುಂದಿನ ವಾರದಲ್ಲಿ ಗೃಹಲಕ್ಷ್ಮಿಯ ಕಂತಿನ ಹಣ ಸಿಗುತ್ತೆ. ಮಹಿಳೆಯರಿಗೆ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಸಿಕ್ಕಿದೆ. 24ನೆಯ ಕಂತಿನ ಹಣ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಅಂತ ತಿಳಿಸಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸಿದ್ದೇ ಬಿಜೆಪಿ. ಈಗ ಬಿಜೆಪಿಯವರೇ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಗೃಹಲಕ್ಷ್ಮಿ ಹಣ ಎಲ್ಲಿ ಅಂತ ಪ್ರಶ್ನಿಸ್ತಾರೆ ಬಿಜೆಪಿಯವರು. ಇವರೇ ತಾನೇ ಗ್ಯಾರಂಟಿ ವಿರೋಧ ಮಾಡಿದ್ದು, ಮೊದಲು ಕೇಂದ್ರ ಸರ್ಕಾರ ಕೇಳಿ ಅಂತ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ಅವರಿಗೆ ನಾಚಿಕೆಯಾಗಬೇಕು ಅನ್ನುವಂಥ ಹೇಳಿಕೆ. ವಿಪಕ್ಷದವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಟೀಕೆ ಮಾಡಿದ್ರು. ಆದ್ರೆ ಇವರೇ ತಾನೇ ವಿರೋಧ ಮಾಡಿದ್ದು. ಹೆಬ್ಬಾಳ್ಕರ್ ಅವರು ನನ್ನ ಪಕ್ಕನೇ ಕೂತು ಆವತ್ತು ಅತ್ರು, ಅಧಿಕಾರಿಗಳು ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ ಅಷ್ಟೇ, ನಾವೇನ್ ಕೊಡದೆ ಹೋಗಿಲ್ವಲ್ಲ. ಬಿಜೆಪಿ ನಾಯಕರ ವಿರುದ್ಧ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಎಸ್, ಈಗ ತಾನೇ ಮಧು ಬಂಗಾರಪ್ಪ ಅವರು ಹೇಳಿದಂಥ ಈ ಹೇಳಿಕೆಯನ್ನು ಗಮನಿಸ್ತಿದ್ರೆ, ಆವತ್ತು ಸದನದಲ್ಲಿ ಆದಂಥ ಈ ಪರವಿರೋಧ ಚರ್ಚೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೇಜಾರಾಯಿತು. ನನ್ನ ಪಕ್ಕನೇ ಕೂತ್ಕೊಂಡಿದ್ರು, ಅತ್ರು ಕೂಡ ಅವರು ಅವತ್ತು ಈ ರೀತಿ ಮಾತನಾಡಿದ್ದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವತ್ತು ಹೇಳಿದ್ರು, ಮಹಿಳೆ ಅನ್ನೋದಕ್ಕೆ ನೀವು ಹೀಗೆ ನನ್ನ ಮೇಲೆ ಇಷ್ಟು ಕೂಗಾಡ್ತಿದ್ದೀರಾ ಅಂತಲೂ ಪ್ರಶ್ನೆ ಮಾಡಿದ್ರು. ಇಷ್ಟರ ಮಧ್ಯೆ ಇವತ್ತು ಮಧು ಬಂಗಾರಪ್ಪ ಅವರು ಹೇಳ್ತಿದ್ದಾರೆ, ಗ್ಯಾರಂಟಿ ಹಣ ಎಲ್ಲಿ ಹೋಯ್ತು, ಗೃಹಲಕ್ಷ್ಮಿ ಅವರಿಗೆ ಹಣ ಬಂದಿಲ್ವಲ್ಲ ಯೋಜನೆಯಲ್ಲಿ ಅಂತ ಇವತ್ತು ಬಿಜೆಪಿ ಅವರು ಕೇಳ್ತಿದ್ದಾರೆ. ಆದ್ರೆ ಗ್ಯಾರಂಟಿ ಅಂತ 5 ಗ್ಯಾರಂಟಿ ಯೋಜನೆಗಳನ್ನ ತಂದಾಗ ಅದನ್ನ ವಿರೋಧ ಮಾಡಿದ್ದೇ ಬಿಜೆಪಿ ಅವರಲ್ವೇನು? ಇವತ್ತು ಯಾಕೆ ಇವರು ಬಂದು ಹಣ ಕೇಳ್ತಿರೋದು? ಎಲ್ಲೋ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆಯಪ್ಪ. ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ್ದಾರೆ, ಏನೋ ಒಂದಷ್ಟು ಕನ್ಫ್ಯೂಷನ್ ನಡೆದಿದೆ. ಅದಕ್ಕೋಸ್ಕರ ಇಷ್ಟು ವಾಗ್ದಾಳಿಯನ್ನ ಬಿಜೆಪಿ ಅವರು ಯಾಕೆ ಮಾಡ್ತಿದ್ದಾರೆ? ಇವರೇ ತಾನೇ ವಿರೋಧ ಮಾಡಿದ್ರು.